ಎಸ್, ರಿಲ್ಯಾಕ್ಸ್ ಆಗ್ರಿ, ರಿಲ್ಯಾಕ್ಸ್ ಆಗ್ರಿ. ಯಾಕೆ ಗಾಬರಿ ಹಾಕಿರಿ, ಯಾಕೆ ಕನ್ಫ್ಯೂಸ್ ಹಾಕಿರಿ? ರಿಲ್ಯಾಕ್ಸ್ ಆಗ್ರಿ ಅಂತ ಯಾರು ಹೇಳ್ತಾರೆ? ಇದನ್ನ ಅಂಗಡಿಯವ ಹೇಳ್ತಾನ. ಕಮ್ ವಿತ್ ಮೀ, ಕಮ್ ಅಂದ್ರೆ ಬಾ, ವಿತ್ ಮೀ, ವಿತ್ ಅಂದ್ರೆ ಜೊತೆಗೆ, ಮೀ ಅಂದ್ರೆ ನನ್ನ. ಕಮ್ ವಿತ್ ಮೀ, ನನ್ನ ಜೊತೆಗೆ ಬನ್ನಿ. ಯಾರನ್ನ ಕರಿತಾನವ? ಅವರಿಬ್ಬರನ್ನು, ಅಜಯ್ ಮತ್ತು ಸುಷ್ಮಾರನ್ನ. ಹಿ ಕಾಲ್ಡ್ ದೆಮ್, ಅವರಿಬ್ಬರನ್ನು ಕರೀತಾನ. ಕರೆದು ಏನ್ ಹೇಳ್ತಾನ? ಕಮ್ ವಿತ್ ಮೀ, ನನ್ನ ಜೊತೆಗೆ ಬನ್ನಿ. ದ ಬುಕ್ಸ್ ಇನ್ ದಿಸ್ ಶೆಲ್ಫ್ ಆರ್ ಅಬೌಟ್ ಆನಿಮಲ್ಸ್. ದ ಬುಕ್ಸ್, ಪುಸ್ತಕಗಳು, ಇನ್ ದಿಸ್ ಶೆಲ್ಫ್ ಅಂತಂದ್ರ ಇದು ಕಪಾಟು. ಇನ್ ದಿಸ್ ಶೆಲ್ಫ್, ಈ ಶೆಲ್ಫ್ ನಲ್ಲಿರುವಂತಹ, ದಿಸ್ ಅಂದ್ರೆ ಇದು, ಇನ್ ದಿಸ್ ಶೆಲ್ಫ್, ಈ ಶೆಲ್ಫ್ ನಲ್ಲಿರುವಂತಹ ಪುಸ್ತಕಗಳು ಎದ್ರ ಬಗ್ಗೆ ಅದಾವ? ಆರ್ ಅಬೌಟ್ ಆನಿಮಲ್ಸ್. ಎದ್ರ ಬಗ್ಗೆ? ಅಬೌಟ್ ಆನಿಮಲ್ಸ್ ಅಂದ್ರೆ ಪ್ರಾಣಿಗಳ ಬಗ್ಗೆ. ಈ ಶೆಲ್ಫ್ ನಲ್ಲಿ, ಈ ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಪ್ರಾಣಿಗಳ ಬಗ್ಗೆ ಅದಾವು, ಪ್ರಾಣಿಗಳ ಬಗ್ಗೆ ಇರುತ್ತವೆ. ಪ್ರಾಣಿಗಳ ಬಗ್ಗೆ ಇರುವಂತಹ ಪುಸ್ತಕಗಳು ಅಂದ್ರೆ ಈ ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಪ್ರಾಣಿಗಳ ಬಗ್ಗೆ ಇರುವಂತಹ ಪುಸ್ತಕಗಳು. ಈ ಪುಸ್ತಕಗಳೆಲ್ಲ ಏನಪ್ಪಾ ಅಂತಂದ್ರೆ ಪ್ರಾಣಿಗಳ ಬಗ್ಗೆ ಇರುವಂತಹ ಪುಸ್ತಕಗಳಾಗಿವೆ ಅಂತ ಹೇಳ್ತಾನ. ದ ಬುಕ್ಸ್ ಇನ್ ದಿಸ್ ಶೆಲ್ಫ್ ಅಂದ್ರೆ ಈ ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಆರ್ ಅಬೌಟ್ ಆನಿಮಲ್ಸ್. ಎದ್ರ ಬಗ್ಗೆ ಅದಾವು? ಪ್ರಾಣಿಗಳ ಬಗ್ಗೆ ಅದಾವು. ನೆಕ್ಸ್ಟ್ ಏನ್ ಹೇಳ್ತಾನ? ಇಲ್ಲಿದೆ ನೋಡ್ರಿ, ದ ಬುಕ್ಸ್. ನೆಕ್ಸ್ಟ್ ಎಲ್ಲಿದೆ? ದ ಬುಕ್ಸ್ ಇನ್ ದ್ಯಾಟ್ ಶೆಲ್ಫ್. ದ ಬುಕ್ಸ್ ಇನ್ ದ್ಯಾಟ್ ಶೆಲ್ಫ್, ಆ ಕಪಾಟಿನಲ್ಲಿರುವಂತಹ ದ ಬುಕ್ಸ್, ಪುಸ್ತಕಗಳು, ಇನ್ ದ್ಯಾಟ್ ಶೆಲ್ಫ್ ಅಂದ್ರೆ ಆ ಶೆಲ್ಫ್ ನಲ್ಲಿ, ಆ ಕಪಾಟಿನಲ್ಲಿರುವಂತಹ ಬುಕ್ಸ್ಗಳು ಆರ್ ಅಬೌಟ್ ಮಷಿನ್ಸ್. ದ ಬುಕ್ಸ್ ಇನ್ ದ್ಯಾಟ್ ಶೆಲ್ಫ್ ಆರ್ ಅಬೌಟ್ ಮಷಿನ್ಸ್ ಅಂದ್ರೆ ಆ ಕಪಾಟಿನಲ್ಲಿ ದ ಬುಕ್ಸ್, ಪುಸ್ತಕಗಳು, ಇನ್ ದ್ಯಾಟ್ ಶೆಲ್ಫ್ ಅಂದ್ರೆ ಆ ಕಪಾಟಿನಲ್ಲಿರುವಂತಹ ಪುಸ್ತಕಗಳು, ಇನ್ ದ್ಯಾಟ್ ಶೆಲ್ಫ್, ದ ಬುಕ್ಸ್ ಇನ್ ದ್ಯಾಟ್ ಶೆಲ್ಫ್ ಅಂದ್ರೆ ಆ ಕಪಾಟಿನಲ್ಲಿರುವಂತಹ ಬುಕ್ಗಳು ಎದ್ರ ಬಗ್ಗೆ ಅದಾವ? ಆರ್ ಅಬೌಟ್ ಮಷಿನ್ಸ್. ಎದ್ರ ಬಗ್ಗೆ ಅದಾವ? ಆರ್ ಅಬೌಟ್ ಮಷಿನ್ಸ್ ಅಂದ್ರೆ ಯಂತ್ರಗಳ ಬಗ್ಗೆ ಅದಾವು, ಇರುತ್ತವೆ. ಯಂತ್ರಗಳ ಕುರಿತು ಇರುತ್ತವೆ ಅಂದ್ರೆ ಆ ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಯಂತ್ರಗಳ ಕುರಿತು ಇರುತ್ತವೆ. ಮೊದಲನೇ ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಎನಿಮಲ್ಸ್, ಪ್ರಾಣಿಗಳ ಬಗ್ಗೆ ಅದಾವು. ಈ ಕಪಾಟಿನಲ್ಲಿರುವಂತಹ ಇನ್ನೊಂದು ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಯಂತ್ರಗಳ ಬಗ್ಗೆ, ಮಷಿನ್ಸ್ ಅಂತ ಗೊತ್ತಿದೆಯಲ್ಲ, ಮಷಿನ್ಸ್. ಕಾರು, ಬಸ್ಸು, ಲಾರಿ, ಜೀಪು ಎಲ್ಲ, ರೈಲು, ಎಲ್ಲ ತರದ ಮಷಿನ್ಗಳು. ಈ ಮಷಿನ್ಗಳ ಬಗ್ಗೆ ಕುರಿತು ಇರುವಂತಹ ಪುಸ್ತಕಗಳು. ಇನ್ನೊಂದು ಇದ್ರಾಗ ಈ ಎನಿಮಲ್ಸ್ ಅಂದ್ರೆ ಪ್ರಾಣಿಗಳು ಅಂತಂದ್ರೆ ಜಿಂಕೆ, ಕಾಡಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು, ಕಾಡು ಹಂದಿ, ಕಾಡೆಮ್ಮೆ, ಹುಲಿ, ಚಿರತೆ, ನಮ್ಮ ಮನೆಯಲ್ಲಿ ಸಾಕುವಂತಹ ನಾಯಿ, ಬೆಕ್ಕು, ಆಮೇಲೆ ಬೇರೆ ಬೇರೆ ತರದಂತ ಜೀವಿಗಳು, ಪ್ರಾಣಿಗಳು, ಆಡು, ಎತ್ತು, ಹೋರಿ, ಆಕಳು, ಇವು ಅನಿಮಲ್ಸ್. ಓಕೆ. ಆಮೇಲೆ ಸಿಂಹ, ಹುಲಿ, ಚಿರತೆ, ಇವೆಲ್ಲ ಪ್ರಾಣಿಗಳು. ಆ ಪ್ರಾಣಿಗಳ ಬಗ್ಗೆ ಕುರಿತು ಒಂದು ಶೆಲ್ಫ್ನಾಗ, ಒಂದು ಕಪಾಟ್ನಾಗ ಅದಾವು. ಇನ್ನೊಂದು ಶೆಲ್ಫ್ನಾಗ ದ ಬುಕ್ಸ್ ಇನ್ ದ್ಯಾಟ್ ಶೆಲ್ಫ್ ಆರ್ ಅಬೌಟ್ ದ ಮಷಿನ್ಸ್ ಅಂದ್ರೆ ಇನ್ನೊಂದು ಕಪಾಟ್ನಲ್ಲಿರುವಂತಹ ಪುಸ್ತಕಗಳು ಯಂತ್ರಗಳ ಬಗ್ಗೆ ಇರುತ್ತವೆ. ಯಂತ್ರಗಳ ಕುರಿತು ಬರೆದಂತ ಪುಸ್ತಕಗಳು. ನೆಕ್ಸ್ಟ್ ಸಾಲ್ ನೋಡ್ರಿ, ದ ಥರ್ಡ್ ಶೆಲ್ಫ್ ಫ್ರಾಮ್ ಹಿಯರ್ ಈಸ್ ಫಿಲ್ಡ್ ವಿತ್ ಬುಕ್ಸ್ ಅಬೌಟ್ ವಾರ್ಸ್ ಅಂಡ್ ದ ಶೆಲ್ಫ್ ನೆಕ್ಸ್ಟ್ ಟು ಇಟ್ ಹ್ಯಾಸ್ ಸ್ಟೋರಿ ಬುಕ್ಸ್. ನೋಡ್ರಿ, ದ ಥರ್ಡ್ ಶೆಲ್ಫ್ ಅಂದ್ರ ಮೂರನೆಯ ಕಪಾಟು. ಫ್ರಾಮ್ ಹಿಯರ್, ಇಲ್ಲಿಂದ ಇರುವಂತಹ, ಫ್ರಾಮ್ ಹಿಯರ್, ಇಂದ, ಫ್ರಾಮ್ ಅಂದ್ರೆ ಇಂದ, ಹಿಯರ್ ಅಂದ್ರೆ ಇಲ್ಲಿಂದ ಮೂರನೇ ಕಪಾಟ್ ಇದೆಯಲ್ಲ, ದ ಥರ್ಡ್ ಶೆಲ್ಫ್. ಫ್ರಾಮ್ ಹಿಯರ್ ದ ಥರ್ಡ್ ಶೆಲ್ಫ್. ದ ಥರ್ಡ್ ಶೆಲ್ಫ್ ಫ್ರಾಮ್ ಹಿಯರ್ ಅಂದ್ರ ಇಲ್ಲಿಂದ ಇರುವಂತಹ ಮೂರನೇ ಕಪಾಟಿನಲ್ಲಿರುವಂತಹ ಪುಸ್ತಕಗಳು, ಅಥವಾ ಇಲ್ಲಿಂದ ಮೂರನೇ ಕಪಾಟಿನಲ್ಲಿರುವಂತಹ ಮೂರನೇ ಕಪಾಟು ಫಿಲ್ಡ್ ವಿತ್ ಬುಕ್ಸ್. ಫಿಲ್ ಅಂತಂದ್ರೆ ತುಂಬಿರು, FILL, ಫಿಲ್ ಅಂದ್ರೆ ತುಂಬಿರು, ಫಿಲ್ಡ್ ಅಂದ್ರೆ ತುಂಬಿದ್ದಾವೆ. ಎದರಿಂದ ತುಂಬ್ಯಾವ? ವಿತ್ ಬುಕ್ಸ್,
ಬುಕ್ಸ್ಗಳಿಂದ ತುಂಬಿದೆ. ಎದರಿಂದ ತುಂಬಿದೆ ಅದು ಕಪಾಟು? ಬುಕ್ಸ್ಗಳಿಂದ ತುಂಬಿದೆ. ಎದ್ರ ಬುಕ್ಸ್ ಅವು? ಅಬೌಟ್ ವಾರ್ಸ್. ಎದ್ರ ಬುಕ್ಸ್ ಅವು? ಅಬೌಟ್ ವಾರ್ಸ್ ಅಂದ್ರೆ ಯುದ್ಧ. ವಾರ್ ಅಂದ್ರೆ ಯುದ್ಧ, ವಾರ್ಸ್ ಅಂದ್ರೆ ಯುದ್ಧಗಳು. ಪ್ಲೂರಲ್ ಫಾರ್ಮ್, ಸಿಂಗ್ಯುಲರ್ ಫಾರ್ಮ್ ವಾರ್, ಪ್ಲೂರಲ್ ಫಾರ್ಮ್ ಈಸ್ ವಾರ್ಸ್. ಯುದ್ಧಗಳು, ಯುದ್ಧಗಳ ಬಗ್ಗೆ ಇರುವಂತಹ, ಯುದ್ಧಗಳ ಕುರಿತಿರುವಂತಹ ಪುಸ್ತಕಗಳು. ಅಂಡ್ ನೋಡಿ ಹೇಳ್ತಾರೆ ಅವರು, ಇಲ್ಲಿಂದ ಮೂರನೇ ಕಪಾಟಿನಲ್ಲಿ, ಇಲ್ಲಿಂದ ಕಾಣ್ತಿದೆಯಲ್ಲ ಮೂರನೇ ಕಪಾಟು, ಆ ಕಪಾಟಿನಲ್ಲಿ, ಆ ಕಪಾಟು ಯಾವ ಬುಕ್ಗಳಿಂದ ತುಂಬಿದೆ? ಯಾವ ಬುಕ್ಗಳು? ಅಬೌಟ್ ವಾರ್ಸ್ ಅಂದ್ರೆ ಯುದ್ಧಗಳ ಬಗ್ಗೆ ಇರುವಂತಹ ಪುಸ್ತಕಗಳಿಂದ ತುಂಬಿದೆ. ಫಿಲ್ಡ್ ವಿತ್ ಬುಕ್ಸ್ ಅಬೌಟ್ ವಾರ್ಸ್ ಅಂದ್ರೆ, ಫಿಲ್ಡ್ ಅಂದ್ರೆ ತುಂಬಿದ್ದಾವೆ. ಎಂಥ ಬುಕ್ಸ್ಗಳು? ಅಬೌಟ್ ವಾರ್ಸ್ ಅಂದ್ರೆ ಯುದ್ಧಗಳ ಬಗ್ಗೆ ಇರುವಂತಹ ಪುಸ್ತಕಗಳನ್ನ ಮೂರನೇ ಕಪಾಟು ಹೊಂದಿದೆ. ಮೂರನೇ ಕಪಾಟು ಯುದ್ಧಗಳಿಂದ ತುಂಬಿರುವಂತಹ, ಯುದ್ಧಗಳಿಂದ ಅಂದ್ರೆ ಯುದ್ಧಗಳನ್ನು ಕುರಿತು ವಿವರಿಸುವಂತಹ ಪುಸ್ತಕಗಳಿಂದ ತುಂಬಿದೆ ಮೂರನೇ ಕಪಾಟು. ಅಂಡ್ ದ ಶೆಲ್ಫ್ ನೆಕ್ಸ್ಟ್ ಟು ಇಟ್, ಅಂಡ್ ದ ಶೆಲ್ಫ್ ನೆಕ್ಸ್ಟ್ ಟು ಇಟ್ ಅಂದ್ರೆ ಈ ಮೂರನೇ ಕಪಾಟ್ ಇದೆಯಲ್ಲ, ದ ಸೆಲ್ಫ್ ನೆಕ್ಸ್ಟ್ ಟು ಇಟ್ ಅಂದ್ರೆ, ನೆಕ್ಸ್ಟ್ ಅಂದ್ರೆ ಮುಂದಿನ, ಟು ಇಟ್ ಅಂದ್ರೆ ಎದರ ಮೂರನೇ ಕಪಾಟಿನ ಮುಂದಿನ ಶೆಲ್ಫ್. ಅರ್ಥ ಆಯ್ತಾ? ದ ಸೆಲ್ಫ್ ನೆಕ್ಸ್ಟ್ ಟು ಇಟ್ ಅಂದ್ರ ಈ ಮೂರನೇ ಕಪಾಟ್ ಬಗ್ಗೆ ಓದಿಲ್ಲ ಈಗ, ದ ಥರ್ಡ್ ಶೆಲ್ಫ್ ಅಂತೇಳಿ. ಈ ದ ಥರ್ಡ್ ಶೆಲ್ಫ್ ಅಂದ್ರೆ ಮೂರನೇ ಕಪಾಟು. ಈ ಮೂರನೇ ಕಪಾಟಿನ ಮುಂದಿನ ಕಪಾಟು, ದ ನೆಕ್ಸ್ಟ್ ಶೆಲ್ಫ್. ಇಟ್ ಹ್ಯಾಸ್ ಸ್ಟೋರಿ ಬುಕ್ಸ್. ಅದೇನು ಹೊಂದಿದೆ? ಯಾವ ಪುಸ್ತಕಗಳನ್ನು ಹೊಂದಿದೆ ಅಲ್ಲಿದು? ಸ್ಟೋರಿ ಬುಕ್ಸ್, ಕತೆಗಳ. ಸ್ಟೋರಿ ಅಂದ್ರೆ ಏನು? ಕತೆ. ಬುಕ್ಸ್ ಅಂದ್ರೆ ಪುಸ್ತಕಗಳು. ಸ್ಟೋರಿ ಬುಕ್ಸ್, ಕತೆಗಳ ಪುಸ್ತಕಗಳನ್ನು ಹೊಂದಿದೆ. ಮೂರನೇ ಕಪಾಟಿನ ಮೂರನೇ ಕಪಾಟಿದೆಯಲ್ಲ, ಆ ಕಪಾಟಿನ ಮುಂದಿನ ಶೆಲ್ಫ್, ಮುಂದಿನ ಕಪಾಟು ಎದರಿಂದ ತುಂಬಿದೆ? ಏನನ್ನ ಹೊಂದಿದೆ? ಎಂತ ಪುಸ್ತಕಗಳನ್ನು ಹೊಂದಿದೆ? ಇಟ್ ಹ್ಯಾಸ್ ಸ್ಟೋರಿ ಬುಕ್ಸ್. ಅದು ಸ್ಟೋರಿ ಅಂದ್ರೆ ಕತೆಗಳ ಪುಸ್ತಕಗಳನ್ನು ಹೊಂದಿದೆ. ಹ್ಯಾಸ್ ಅಂದ್ರೆ ಹೊಂದಿದೆ. ಇಟ್ ಹ್ಯಾಸ್ ಹೊಂದಿದೆ. ಅದು ಹೊಂದಿದೆ. ಏನು ಹೊಂದಿದೆ? ಕತೆಗಳ ಪುಸ್ತಕಗಳನ್ನು ಹೊಂದಿದೆ. ಅಂದ್ರೆ ಕತೆಗಳ ಪುಸ್ತಕಗಳು ಮೂರನೇ ಕಪಾಟಿನ ನಂತರ ಇರುವಂತ ಇನ್ನೊಂದು ಕಪಾಟ್ ಇದೆಯಲ್ಲ, ಆ ಕಪಾಟಿನಲ್ಲಿ ಕತೆಗಳ ಪುಸ್ತಕಗಳಿಂದ ತುಂಬಿದೆ ಅಂತಂದಂಗ. ಅರ್ಥ ಆಯ್ತಾ? ಇಟ್ ಹ್ಯಾಸ್ ಸ್ಟೋರಿ ಬುಕ್ಸ್. ಅದು ಕತೆಗಳ ಪುಸ್ತಕಗಳನ್ನು ಹೊಂದಿರುವಂತಹ ಕಪಾಟು. ಅದು ಕತೆಗಳ ಪುಸ್ತಕಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್, ಟೇಕ್ ವಾಟ್ ಯು ವಾಂಟ್. ಟೇಕ್ ವಾಟ್ ಯು ವಾಂಟ್. ನಿಮಗ ಯಾವ್ದು ಬೇಕು ಅದನ್ನು ತಗೋರಿ. ಟೇಕ್ ಅಂದ್ರೆ ತಗೋ. ವಾಟ್ ಯು ವಾಂಟ್ ಏನು? ನೀನು ವಾಂಟ್ ಬಯಸ್ತೀಯ. ನಿನಗೆ ಯಾವ್ದು ಬೇಕೋ, ಯಾವ್ದು ತಗೋಬೇಕು ಅನ್ಸುತ್ತೋ ಅದನ್ನ ತಗೊಳ್ರಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ರಿ ಅನ್ನಂಗೆ. ಟೇಕ್ ವಾಟ್ ಯು ವಾಂಟ್ ಅಂತಂದ್ರೆ ಟೇಕ್ ಅಂದ್ರೆ ತಗೊಳ್ಳೋದು. ವಾಟ್ ಯು ವಾಂಟ್ ಅಂದ್ರೆ ನಿನಗೆ ಏನ್ ಬೇಕೋ ಅದು. ವಾಟ್ ಯು ವಾಂಟ್ ನಿನಗೇನು ಬೇಕೋ, ವಾಂಟ್ ಅಂದ್ರೆ ಬೇಕು, ನಿನಗೇನು ಬೇಕೋ ಅದು. ವಾಟ್ ಯು ವಾಂಟ್, ಟೇಕ್ ವಾಟ್ ಯು ವಾಂಟ್ ಅಂದ್ರೆ ನಿನಗೆ ಯಾವ್ದು ಬೇಕೋ ಅದನ್ನ ತೆಗೆದುಕೋ. ಹಿ ಸೆಡ್ ಅವನು ಹೇಳಿದನು. ಹೂ ಸೆಡ್ ದಿಸ್? ಇಟ್ ವಾಸ್ ದಿಸ್ ಸೆಂಟೆನ್ಸ್ ವಾಸ್ ಟೋಲ್ಡ್ ಬೈ ದ ಮ್ಯಾನ್ ಇನ್ ದ ಶಾಪ್. ವೆರಿ ಗುಡ್. ಅಂಗಡಿಯಲ್ಲಿರುವಂತಹ ವ್ಯಕ್ತಿ ಇದನ್ನಲ್ಲ, ಆತನಿಂದ ಹೇಳಲ್ಪಟ್ಟಂತ ವಾಕ್ಯ ಇದು. ಅವ ಹೇಳ್ತಾನೆ ಇದನ್ನ. ಏನ್ ಮಾಡ್ರಿ, ಇಲ್ಲಿರುವಂತ ಬುಕ್ಗಳು, ಮೊದಲೇ ಶೆಲ್ಫ್ನಲ್ಲಿರುವಂತ ಬುಕ್ಗಳು ಪ್ರಾಣಿಗಳ ಬಗ್ಗೆ ಅದಾವ, ಅಬೌಟ್ ಅನಿಮಲ್ಸ್. ದ ಬುಕ್ಸ್ ಇನ್ ದ ಸೆಲ್ಫ್ ಆರ್ ಅಬೌಟ್ ಮಷಿನ್ಸ್. ಅಂದ್ರೆ ಇನ್ನೊಂದು ಕಪಾಟಿನಲ್ಲಿರುವಂತಹ ಪುಸ್ತಕಗಳು ಮಷಿನ್ಸ್ ಬಗ್ಗೆ ಅದಾವ. ದ ಥರ್ಡ್ ಶೆಲ್ಫ್ ಫ್ರಮ್ ಹಿಯರ್, ಇಲ್ಲಿಂದ ಮೂರನೇ ಕಪಾಟ್ ಕಾಣ್ತಿದೆಯಲ್ಲ ಅಲ್ಲಿ, ಅದು ಫಿಲ್ಡ್ ವಿತ್ ಬುಕ್ಸ್ ಅಬೌಟ್ ವಾರ್ಸ್. ಅಂದ್ರೆ ಆ ಪುಸ್ತಕಗಳು ವಾರ್ ಅಂದ್ರೆ ಯುದ್ಧಗಳನ್ನ ಕುರಿತು ಬರೆದಿರುವಂತ ಪುಸ್ತಕಗಳದಾವು. ಅಂಡ್ ದ ಸೆಲ್ಫ್ ನೆಕ್ಸ್ಟ್ ಟು ಇಟ್, ಆ ಮೂರನೇ ಕಪಾಟ್ ಇದೆಯಲ್ಲ, ಆ ಮೂರನೇ ಕಪಾಟ್ ನಂತರ ಇನ್ನೊಂದು ಕಪಾಟ್ ಇದೆಯಲ್ಲ, ಆ ಕಪಾಟ್ನಲ್ಲಿ ಇಟ್ ಹ್ಯಾಸ್ ಅ ಸ್ಟೋರಿ ಬುಕ್ಸ್. ಅದು ಕತೆಗಳ ಪುಸ್ತಕಗಳನ್ನು ಹೊಂದಿದೆ. ಟೇಕ್ ವಾಟ್ ಯು ವಾಂಟ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋರಿ, ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಳಿ, ಯಾವ್ದು ಬೇಕೋ ಅದನ್ನು ತೆಗೆದುಕೊಳ್ಳಿ ಅಂತೇಳಿ ಅಂಗಡಿಯವನು ಹೇಳುತ್ತಾನೆ. ಹಿ ಸೆಡ್, ಅವನು ಹೇಳಿದನು. ಹಿ ಸೆಡ್, ಪಾಸ್ಟ್ ಟೆನ್ಸ್. ಹಿ ಸೆಡ್, ಹಿ ಅಂದ್ರೆ ಅವನು, ಸೆಡ್ ಅಂದ್ರೆ ಹೇಳಿದನು, ಅವನು ಹೇಳಿದನು. ವಿ ಪಿಕ್ಡ್, ನಾವು ಆರಿಸಿದೆವು. ಪಿಕ್ ಅಂದ್ರೆ ಆರಿಸು, ಪಿಕ್ಡ್ ಅಂದ್ರೆ ಆರಿಸಿದೆವು, ಪಾಸ್ಟ್ ಟೆನ್ಸ್. ವಿ ಪಿಕ್ಡ್, ನಾವು ಆರಿಸಿದೆವು. ಏನ್ ಆರಿಸಿದೆವು? ಎ ಫ್ಯೂ ಬುಕ್ಸ್.
ಎ ಫ್ಯೂ ಅಂದ್ರೆ ಕೆಲವು, ಕೆಲವೊಂದಿಷ್ಟು ಏನವು ಬುಕ್ಸ್. ಎಸ್, ಕೆಲವೊಂದಿಷ್ಟು ಪುಸ್ತಕಗಳನ್ನು ನಾವು ವಿ ಪಿಕ್ಡ್ ನಾವು ಆರಿಸಿದೆವು. ಅ ಫ್ಯೂ ಬುಕ್ಸ್ ಕೆಲವು ಪುಸ್ತಕಗಳನ್ನು, ವಿ ಪಿಕ್ಡ್ ನಾವು ಆರಿಸಿದೆವು. ಎ ಫ್ಯೂ ಬುಕ್ಸ್, ಎ ಫ್ಯೂ ಅಂದ್ರೆ ಕೆಲವು ಪುಸ್ತಕಗಳನ್ನು, ನಾವು ಕೆಲವು ಪುಸ್ತಕಗಳನ್ನು ಆರಿಸಿಕೊಂಡೆವು. ಓಕೆ, ನೆಕ್ಸ್ಟ್ ಆ್ಯಂಡ್ ಶಾಟ್ ಆನ್ ದ ಫ್ಲೋರ್. ಏನ್ ಮಾಡಿದ್ವಿ? ಆ್ಯಂಡ್ ಶಾಟ್ ಆನ್ ದ ಫ್ಲೋರ್. ಸಿಟ್ ಅಂದ್ರೆ ಕುಳಿತುಕೋ, ಶಾಟ್ ಅಂದ್ರೆ ಕುಳಿತುಕೊಂಡೆವು. ಇಲ್ಲಿ ಯಾರು ಕುಳಿತುಕೊಂಡ್ರು? ಅಜಯ್ ಆ್ಯಂಡ್ ಎಸ್, ವೆರಿ ಗುಡ್, ಸುಷ್ಮಾ ಶಾಟ್ ದೇರ್ ಅಂದ್ರೆ ಅಲ್ಲಿ ಕೂತ್ಕೊಂಡ್ರು. ಎಲ್ಲೇ? ಆನ್ ದ ಫ್ಲೋರ್. ಅಲ್ಲೇ ಒಂದು ಫ್ಲೋರ್ ಇತ್ತಲ್ಲ, ಆ ಫ್ಲೋರ್ ಮೇಲೆ ಅಲ್ಲೇ ಕೂತ್ಕೊಂಡ್ರು, ಮಹಡಿಯ ಮೇಲೆ ಕೂತ್ಕೊಂಡ್ರು. ಅಲ್ಲೇ ಒಂದು ಫ್ಲೋರ್ ಇತ್ತು, ಅಲ್ಲಿ ಕೂತ್ಕೊಂಡ್ರು. ಅಂದ್ರೆ ಅಂಗಡಿಯ ಮೇಲೆ ಅಲ್ಲಿ ಒಂದು ಫ್ಲೋರ್ ಇತ್ತು, ಫ್ಲೋರ್ ತರ ಇತ್ತು, ಅಲ್ಲಿ ಹೋಗಿ ಕೂತ್ಕೋತಾರ. ಓಕೆ, ಸ್ಯಾಟ್ ಆನ್ ದ ಫ್ಲೋರ್ ಅಂದ್ರೆ ಆ ಫ್ಲೋರ್ ಮೇಲೆ, ಮಹಡಿಯ ಮೇಲೆ ಹೋಗಿ ಕೂತ್ಕೋತಾರ. ವಿ ಟರ್ನ್ಡ್, ವಿ ಅಂದ್ರೆ ನಾವು. ಕಾಣ್ತಾ ಇದೆಯಾ? ಅವೇನು ಹೇಳ್ತಾನ, ಇಲ್ಲಿಂದ ಇನ್ನೊಂದ್ಸಲ ರಿವಿಷನ್ ಮಾಡೋಣ. ಇಲ್ಲಿ ಹೇಳ್ತಾನ ನೋಡ್ರಿ, ಟೇಕ್ ವಾಟ್ ಯು ವಾಂಟ್. ನಿಮಗ ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಳಿ. ಟೇಕ್ ಅಂದ್ರೆ ತೆಗೆದುಕೊಳ್ಳಿ. ವಾಟ್ ಯು ವಾಂಟ್, ನಿಮ್ಗೆ ಏನ್ ಬೇಕೋ, ಯಾವುದು ಬೇಕೋ ಅದನ್ನು, ಏನ್ ಬೇಕೋ ಅದನ್ನು, ಯಾವ ಪುಸ್ತಕ ಬೇಕೋ ಆ ಪುಸ್ತಕವನ್ನು ತೆಗೆದುಕೊಳ್ಳಿ. ಹಿ ಸೆಡ್, ಅವನು ಹೇಳಿದನು. ವಿ ಪಿಕ್ಡ್, ನಾವು ಆರಿಸಿದೆವು. ಪಿಕ್ ಅಂದ್ರೆ ಆರಿಸು, ಪಿಕ್ಡ್ ಅಂದ್ರೆ ಆರಿಸಿದೆವು, ಪಾಸ್ಟ್ ಟೆನ್ಸ್. ಎ ಫ್ಯೂ ಬುಕ್ಸ್, ಏನ್ ಆರಿಸಿದೆವು? ಎ ಫ್ಯೂ ಬುಕ್ಸ್, ಕೆಲವು ಪುಸ್ತಕಗಳನ್ನ ಆರಿಸಿದೆವು. ವಿ ಪಿಕ್ಡ್ ಅ ಫ್ಯೂ ಬುಕ್ಸ್ ಅಂದ್ರೆ ನಾವು ಕೆಲವು ಪುಸ್ತಕಗಳನ್ನ, ಫ್ಯೂ ಕೆಲವು, ಬುಕ್ಸ್ ಅಂದ್ರೆ ಪುಸ್ತಕಗಳು. ವಿ ಪಿಕ್ಡ್ ನಾವು ಆರಿಸಿದೆವು. ಏನ್ ಆರಿಸಿದೆವು? ಎ ಫ್ಯೂ ಬುಕ್ಸ್, ಕೆಲವು ಪುಸ್ತಕಗಳನ್ನ ಆರಿಸಿದೆವು. ನಾವು ಕೆಲವು ಪುಸ್ತಕಗಳನ್ನು ಆರಿಸಿಕೊಂಡೆವು. ಅಂಡ್ ಶಾಟ್, ಕುಳಿತುಕೊಂಡೆವು. ಎಲ್ಲೇ? ಆನ್ ದ ಫ್ಲೋರ್, ಫ್ಲೋರ್ ಮೇಲೆ ಅಂದ್ರೆ ಮಹಡಿ ಮೇಲೆ ಹೋಗಿ ಕೂತ್ಕೊಂಡ್ವಿ. ವಿ ಟರ್ನ್ಡ್, ನಾವು ತಿರುಗಿಸಿದೆವು. ಏನ್ ತಿರುಗಿಸಿದ್ರು? ಎ ಫ್ಯೂ ಪೇಜಸ್. ಏನ್ ತಿರುಗಿಸಿದ್ರು? ಎ ಫ್ಯೂ ಪೇಜಸ್ ಅಂದ್ರೆ ಕೆಲವು ಪೇಜ್ ಅಂದ್ರೆ ಏನ? ಹಾಳೆ, ಪುಟ. ಕೆಲವು ಪುಟಗಳನ್ನ ನಾವು ತಿರುಗಿಸಿ ನೋಡಿದೆವು. ಆಫ್ ಈಚ್ ಬುಕ್, ಆಫ್ ಈಚ್ ಅಂದ್ರೆ ಪ್ರತಿಯೊಂದು, ಅವ್ರೇನ್ ತೆಗೆದುಕೊಂಡು ಹೋಗಿದ್ರಲ್ಲ ಆ ಪ್ರತಿಯೊಂದು ಬುಕ್ ನ ಪೇಜ್ ಅನ್ನ ತಿರುಗಿಸಿ ನೋಡಿದ್ರು. ಟರ್ನ್ ಅಂದ್ರೆ ತಿರುಗಿಸು, ಟರ್ನ್ ಅಂದ್ರೆ ತಿರುಗಿಸಿದ್ರು. ತಿರುಗಿಸಿ ನೋಡಿದ್ರು. ವಿ ಟರ್ನ್, ನಾವು ತಿರುಗಿಸಿದೆವು. ಫ್ಯೂ ಪೇಜಸ್ ಆಫ್ ಈಚ್ ಬುಕ್ ಅಂದ್ರೆ ಕೆಲವು ಆ ಪುಸ್ತಕಗಳ, ಪ್ರತಿಯೊಂದು ಪುಸ್ತಕಗಳ ಕೆಲವು ಪುಟಗಳನ್ನ ತಿರುಗಿಸಿದೆವು. ರೆಡ್ ಅ ಫ್ಯೂ ಲೈನ್ಸ್, ರೆಡ್ ಅಂತಂದ್ರೆ ಓದಿದೆವು. ಎ ಫ್ಯೂ ಲೈನ್ಸ್, ಏನ್ ಓದಿದ್ರು? ಎ ಫ್ಯೂ ಲೈನ್ಸ್, ಕೆಲವು ಸಾಲುಗಳು. ಲೈನ್ ಅಂದ್ರೆ ಏನು? ಸಾಲು. ಲೈನ್ಸ್ ಅಂದ್ರೆ ಸಾಲುಗಳು. ಲೈನ್ ಅಂದ್ರೆ ಸಿಂಗ್ಯುಲರ್ ಫಾರ್ಮ್, ಲೈನ್ಸ್ ಅಂದ್ರೆ ಪ್ಲೂರಲ್ ಫಾರ್ಮ್. ಲೈನ್ ಅಂದ್ರೆ ಏಕವಚನ, ಲೈನ್ಸ್ ಅಂದ್ರೆ ಬಹುವಚನ. ಲೈನ್ ಅಂದ್ರೆ ಸಾಲು, ಲೈನ್ಸ್ ಅಂದ್ರೆ ಸಾಲುಗಳು. ನಾವು ರೆಡ್, ಇಲ್ಲಿ ಇದು ರೀಡ್ ಆಗೋದಿಲ್ಲ, ಪಾಸ್ಟ್ ಟೆನ್ಸ್ ನಲ್ಲಿ, ಸಾರಿ ಈಗ ಏನ್ ಹೇಳ್ತಾಳ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಾ ಇದ್ದಾಳೆ, ಹೌದಲ್ಲ? ಓಕೆ, ಕರೆಕ್ಟ್, ಇದು ರೀಡ್ ಆಗ್ತದೆ. ರೀಡ್ ಅ ಫ್ಯೂ ಲೈನ್ಸ್, ಇದು ರೆಡ್ ಆಗೋದಿಲ್ಲ, ರೀಡ್ ಆಗುತ್ತೆ. ರೀಡ್ ಅ ಫ್ಯೂ ಲೈನ್ಸ್, ನಾವು ಕೆಲವು ಪುಸ್ತಕದಲ್ಲಿರುವಂತಹ ಕೆಲವು ಸಾಲುಗಳನ್ನ ನೋಡಿದೆವು. ರೀಡ್ ಅ ಫ್ಯೂ ಲೈನ್ಸ್, ಕೆಲವು ಪುಸ್ತಕದಲ್ಲಿರುವಂತಹ ಕೆಲವು ಸಾಲುಗಳನ್ನ ನೋಡಿದೆವು. ಹಿಯರ್ ಅಂಡ್ ದೇರ್, ಅಲ್ಲಿ ಇಲ್ಲಿ. ಹಿಯರ್ ಅಂಡ್ ದೇರ್ ಅಂದ್ರೆ ಹಿಯರ್ ಅಂಡ್ ದೇರ್, ಅಲ್ಲಿ ಮತ್ತು ಇಲ್ಲಿ ಅಂದ್ರೆ ಪೇಜ್ ಬಳಸೋದು. ಅಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಓದಬೇಕು ಅನ್ಸುತ್ತಲ್ಲ ಅಲ್ಲಿ ಕೆಲವೊಂದಿಷ್ಟು ಸಾಲುಗಳನ್ನ, ಪುಸ್ತಕದಲ್ಲಿರುವಂತಹ ಕೆಲವೊಂದಿಷ್ಟು ಸಾಲುಗಳನ್ನ ದೇ ರೆಡ್. ಬಟ್ ಹಿಯರ್ ನಾವಿಲ್ಲಿ okay, we turned a few pages of each book. ಇಲ್ಲಿ ನೋಡಿ, we turned a few pages of each book, read a few lines here and there. ವಿ ಟರ್ನ್ಡ್, ನಾವು ತಿರುಗಿಸಿದೆವು. ಏನು ತಿರುಗಿಸಿದ್ರು? ಎ ಫ್ಯೂ ಪೇಜಸ್ ಆಫ್ ಈಚ್ ಬುಕ್. ಈಚ್ ಅಂದ್ರೆ ಪ್ರತಿಯೊಂದು, EACH, ಈಚ್ ಅಂದ್ರೆ
ಪ್ರತಿಯೊಂದು, ಬುಕ್ ಅಂದ್ರೆ ಪುಸ್ತಕ, ಪೇಜ್ ಅಂದ್ರೆ ಹಾಳೆ, ಪೇಜಸ್ ಅಂದ್ರೆ ಹಾಳೆಗಳು, ಬಹುವಚನ. ಫ್ಯೂ ಪೇಜಸ್ ಕೆಲವು ಹಾಳೆಗಳನ್ನು ನಾವು ತಿರುಗಿಸಿದೆವು ಮತ್ತು ರೆಡ್ ಅಂದ್ರೆ ಓದಿದೆವು. ಫ್ಯೂ ಲೈನ್ಸ್ ಕೆಲವು ಸಾಲುಗಳನ್ನು ಓದಿದೆವು. ಹಿಯರ್ ಅಂಡ್ ದೇರ್ ಅಲ್ಲಿ ಮತ್ತು ಇಲ್ಲಿ, ಅಲ್ಲೇಟ್ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಏನು ಮಾಡಿದೀವಿ, ಪುಸ್ತಕದಲ್ಲಿರುವಂತಹ ಸಾಲುಗಳನ್ನು, ಪುಸ್ತಕದ ಪೇಜುಗಳನ್ನು ಹೊಳಿಸಿ ಪೇಜುಗಳನ್ನು ತಿರುಗಿಸಿ ನೋಡುತ್ತಾ ಅದರಲ್ಲಿರುವ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕೆಲವು ಸಾಲುಗಳನ್ನು ಓದಿದೆವು. ಅರ್ಥ ಆಯ್ತಾ? ವಿ ಟರ್ನ್ ನಾವು ತಿರುಗಿಸಿದೆವು. ಏನು ತಿರುಗಿಸಿದ್ರು? ಎ ಫ್ಯೂ ಪೇಜಸ್ ಕೆಲವು ಹಾಳೆಗಳನ್ನು. ಆಫ್ ಈಚ್ ಬುಕ್ ಪ್ರತಿಯೊಂದು ಪುಸ್ತಕದ ಅವರೇನು ತಗೊಂಡಿದ್ರಲ್ಲ ಆ ಪ್ರತಿ ಪುಸ್ತಕದ ಪೇಜ್ಗಳನ್ನು ತಿರುಗಿಸಿದ್ರು, ಟರ್ನ್ ಮಾಡಿದ್ರು, ತಿರುಗಿಸಿದ್ರು. ರೆಡ್ ಅಂದ್ರೆ ಓದಿದ್ರು. ಫ್ಯೂ ಲೈನ್ಸ್ ಕೆಲವು ಸಾಲುಗಳನ್ನ. ಹಿಯರ್ ಅಂಡ್ ದೇರ್ ಅಲ್ಲಿ ಮತ್ತು ಇಲ್ಲಿ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬರುವಂತಹ ಸಾಲುಗಳನ್ನು ಓದಿದೆವು ಅಂದಂಗ. ವಿ ಟರ್ನ್ ನಾವು ತಿರುಗಿಸಿದೆವು. ಏನು ತಿರುಗಿಸಿದ್ರು? ನಾವು ಪ್ರತಿ ಪುಸ್ತಕದ ಹಾಳೆಗಳನ್ನು ತಿರುಗಿಸಿ ನೋಡಿದೆವು ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಅದರಲ್ಲಿ ಬರುವ ವಾಕ್ಯಗಳನ್ನು ಓದಿದೆವು. ದೇರ್ ವಾಸ್ ಸೈಲೆನ್ಸ್ ಇನ್ ದ ಶಾಪ್. ದೇರ್ ವಾಸ್ ಸೈಲೆನ್ಸ್ ಅಲ್ಲೇನಿತ್ತು? ಸೈಲೆನ್ಸ್ ಇತ್ತು, ಶಾಂತತೆ ಇತ್ತು, ನಿಶಬ್ದವಾಗಿತ್ತು. ಪೂರ್ತಿ ಸ್ಥಳ ಶಾಂತತೆಯಿಂದ ಕೂಡಿತ್ತು. ಯಾರು ಗಲಾಟೆ ಮಾಡ್ತಾ ಇರಲಿಲ್ಲ. ಎಲ್ಲೇ? ಇನ್ ದ ಶಾಪ್. ಎಲ್ಲಿದೆ ಶಾಂತತೆ ಇದ್ದಿದ್ದು? ಇನ್ ದ ಶಾಪ್, ಅಂಗಡಿಯಲ್ಲಿ. ದೇರ್ ವಾಸ್ ಸೈಲೆನ್ಸ್ ಅಲ್ಲಿ ಅಂದ್ರೆ ಅಂಗಡಿಯಲ್ಲಿ ತುಂಬಾ ಶಾಂತವಾಗಿತ್ತು, ಯಾರು ಬಾಯ್ ಮಾಡ್ತಾ ಇರಲಿಲ್ಲ. Para number 3. After about 2 hours ಅಂದ್ರೆ 2 ತಾಸಿನ ನಂತರ, ಅಂದ್ರೆ ಸುಮಾರು 2 ತಾಸಿನ ನಂತರ. 2 ಅಂದ್ರೆ TW2 ಅಂದ್ರೆ 2 ಅವರ್ಸ್ ಅಂದ್ರೆ ಗಂಟೆಗಳು. 2 hours ಆಫ್ಟರ್ 2 hours ಅಂದ್ರೆ 2 ಗಂಟೆಗಳ ನಂತರ. ಆಫ್ಟರ್ ಅಂದ್ರೆ ನಂತರ. ಅಜಯ್ ಹೇಳಿದನು. ಏನ್ ಹೇಳಿದ ಅಜಯ್? ಅಕ್ಕ ಐ ವಿಲ್ ಬಾಯ್ ದಿಸ್ ಬುಕ್. ಐ ವಿಲ್ ಬಾಯ್ ಅಂದ್ರೆ ನಾನು ಖರೀದಿಸುತ್ತೇನೆ. ದಿಸ್ ಬುಕ್ ಅಂದ್ರೆ ಈ ಪುಸ್ತಕವನ್ನು ಖರೀದಿಸುತ್ತೇನೆ ಅಕ್ಕ ಅಂತೇಳಿ ಏನ್ ಮಾಡ್ತಾನೆ ಅಜಯ್ ಹೇಳ್ತಾನೆ. ಯಾವಾಗದು 1-2 ತಾಸಾದ್ಮೇಲೆ ಇಬ್ರು ಕೂತ್ಕೊಂಡು ನೋಡ್ತಾರೆ. ಅಲ್ಲಿ ಪುಸ್ತಕದ ಪೇಜ್ಗಳನ್ನು ಹೊಳಿಸಿ ಅದರಲ್ಲಿರುವ ಸಾಲುಗಳನ್ನ ಓದ್ತಾರ. ಅಲ್ಲಿ ಇಲ್ಲಿ ಬರುವಂತ ಅಲ್ಲೊಂದಿಷ್ಟು ಸಾಲುಗಳನ್ನು ಓದ್ತಾರ. ಓದಿ ಆದ್ಮೇಲೆ 1-2 ತಾಸಾಗುತ್ತೆ. 2 ತಾಸಾದ ನಂತರ ಅಜಯ್ ಹೇಳ್ತಾನ, ಅಕ್ಕ ಐ ವಿಲ್ ಬೈ ದಿಸ್ ಬುಕ್. ನಾ ಏನ್ ಮಾಡ್ತೀನಿ? ಈ ಪುಸ್ತಕವನ್ನು ಐ ವಿಲ್ ಬಾಯ್ ನಾನು ಖರೀದಿಸುತ್ತೇನೆ. ಏನು? ದಿಸ್ ಬುಕ್ ಈ ಪುಸ್ತಕವನ್ನು. ಈ ಪುಸ್ತಕ ಖರೀದಿಸುತ್ತೇನೆ ಅಂತ ಹೇಳ್ತಾನ. ಯಾರು ಹೇಳ್ತಾರೆ ಇದನ್ನ? ಅಜಯ್ ಹೇಳುತ್ತಾನೆ. ಬೈ ದೆನ್ ತದನಂತರ ಐ ಹ್ಯಾಡ್ ಆಲ್ಸೋ ಡಿಸೈಡೆಡ್ ನಾನು ಕೂಡ. ಐ ಹ್ಯಾಡ್ ಆಲ್ಸೋ ಡಿಸೈಡ್ ಅಂದ್ರೆ ನಿರ್ಧರಿಸು, ತೀರ್ಮಾನ ಮಾಡು. ಡಿಸೈಡೆಡ್ ನಿರ್ಧರಿಸಿದೆ, ತೀರ್ಮಾನಿಸಿದೆ. ಏನಂತ? ವಿಚ್ ಬುಕ್ ಟು ಬಾಯ್ ಯಾವ ಪುಸ್ತಕವನ್ನು. ವಿಚ್ ಅಂದ್ರೆ ಯಾವುದು, ಬುಕ್ ಅಂದ್ರೆ ಪುಸ್ತಕ, ಟು ಬಾಯ್ ಅಂದ್ರೆ ಖರೀದಿಸಲು, ಯಾವ ಪುಸ್ತಕವನ್ನು ಖರೀದಿಸಬೇಕು ಅಂತೇಳಿ ನಾನು ನಿರ್ಧರಿಸಿದೆ. ತದನಂತರ ನಾನು ಯಾವ ಪುಸ್ತಕಗಳನ್ನು ಖರೀದಿಸಬೇಕು ಅಂತೇಳಿ ನಿರ್ಧರಿಸಿದೆ ಅಂತ ಯಾರು ಹೇಳ್ತಾರೆ ಇದನ್ನ? ಸುಷ್ಮಾ ಹೇಳ್ತಾಳ. ನಮಗೆ ಹೇಳಲಿಕ್ಕತ್ತಳ, ಆಡಿಯನ್ಸ್ಗೆ ಹೇಳಲಿಕ್ಕತ್ತಳ. ಅವಕ್ಕೆ ಏನ್ ಮಾಡ್ತಾಳೆ? ನಿರ್ಧರಿಸಿದ ನಂತರ ಐ ಬಾಟ್ ಎ ಬುಕ್ ವಿತ್ ಮೆನಿ ಸ್ಟೋರೀಸ್ ಅಂಡ್ ಮೈ ಬ್ರದರ್ ಎ ಬುಕ್ ವಿತ್ ಮೆನಿ ಪಿಕ್ಚರ್ಸ್. ಐ ಬಾಟ್ ನಾನು ಖರೀದಿಸಿದೆ, ನಾನು ಕೊಂಡುಕೊಂಡೆ, ಪರ್ಚೇಸ್ ಮಾಡಿದೆ, ನಾನು ಖರೀದಿಸಿದೆ. ಐ ಬಾಟ್ ಅ ಬುಕ್ ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡೆ, ಖರೀದಿಸಿದೆ. ಎಂಥದ್ದು? ವಿತ್ ಮೆನಿ ಸ್ಟೋರೀಸ್. ಎಂಥದ್ದು? ಅದು ಬಹಳಷ್ಟು ಕಥೆಗಳನ್ನ ಒಳಗೊಂಡಿರುವಂತಹ ಪುಸ್ತಕ. ವಿತ್ ಮೆನಿ ಸ್ಟೋರೀಸ್ ಅಂದ್ರೆ ಆ ಪುಸ್ತಕ ಬಹಳಷ್ಟು ಕಥೆಗಳನ್ನ ಹೊಂದಿರುವಂತಹ ಪುಸ್ತಕವಾಗಿತ್ತು. ಅಂಡ್ ಮೈ ಬ್ರದರ್ ಮತ್ತು ನನ್ನ
ತಮ್ಮ ಎ ಬುಕ್ ವಿತ್ ಮೆನಿ ಪಿಕ್ಚರ್ಸ್. ಅವನು ಎಂಥ ಪುಸ್ತಕ ತಗೊಂಡ? ಎ ಬುಕ್ ವಿತ್ ಮೆನಿ ಪಿಕ್ಚರ್ಸ್ ಅಂದ್ರೆ ಬಹಳಷ್ಟು ಚಿತ್ರಗಳನ್ನು, ಪಿಕ್ಚರ್ ಅಂದ್ರೆ ಏನು? ಚಿತ್ರಗಳನ್ನು ಒಳಗೊಂಡಿರುವಂತಹ ಚಿತ್ರಗಳನ್ನು ತುಂಬಿರುವಂತಹ ಪುಸ್ತಕವನ್ನ ತೆಗೆದುಕೊಂಡ. ವಿ ಲುಕ್ಡ್, ನೆಕ್ಸ್ಟ್ ನೋಡ್ರಿ, ವಿ ಲುಕ್ಡ್ ನಾವು ನೋಡಿದೆವು, ಆಟ್ ಅವರ್ ಬುಕ್ಸ್ ವಿ ಲುಕ್ಡ್ ನಾವು ನೋಡಿದೆವು, ಆಟ್ ಅವರ್ ಬುಕ್ಸ್ ನಮ್ಮ ಪುಸ್ತಕದ ಕಡೆಗೆ. ಆಟ್ ಅವರ್ ಅಂದ್ರೆ ನಮ್ಮ, ಬುಕ್ಸ್ ಅಂದ್ರೆ ಪುಸ್ತಕ, ಆಟ್ ಅವರ್ ಬುಕ್ಸ್ ಅಂದ್ರೆ ನಮ್ಮ ಪುಸ್ತಕದ ಕಡೆಗೆ. ವಿ ಲುಕ್ಡ್ ನಾವು ನೋಡಿದೆವು, ನಾವು ನಮ್ಮ ಪುಸ್ತಕದ ಕಡೆಗೆ ನೋಡಿದೆವು. ಆ್ಯಂಡ್ ವೇರ್ ಹ್ಯಾಪಿ ಮತ್ತು ಬಹಳ ಸಂತೋಷ ಪಟ್ಟೆವು. ಹ್ಯಾಪಿ ಅಂದ್ರೆ ಸಂತೋಷ, ವೇರ್ ಹ್ಯಾಪಿ ಅಂದ್ರೆ ಬಹಳಷ್ಟು ಸಂತೋಷ ಪಟ್ಟೆವು. ವಿ ರ್ಯಾನ್ ಹೋಮ್ ನಾವು, ವಿ ಅಂದ್ರೆ ನಾವು, ರ್ಯಾನ್ ಅಂದ್ರೆ ಓಡಿದೆವು, ಹೋಮ್ ಅಂದ್ರೆ ಮನೆಗೆ. ರನ್ ರ್ಯಾನ್, ರನ್. ವಿ ರ್ಯಾನ್ ನಾವು ಓಡಿ ಹೋದೆವು, ಎಲ್ಲಿಗೆ? ಹೋಮ್ ಮನೆಗೆ ಓಡಿ ಬಂದೆವು. ಶಾಟ್ ಸಿಟ್ ಅಂದ್ರೆ ಕುಳಿತುಕೋ, ಶಾಟ್ ಅಂದ್ರೆ ಕುಳಿತುಕೊಂಡೆವು. ಎದ್ರ ಮೇಲೆ ಕುಳಿತುಕೊಂಡೆವು? ಆನ್ ದ ಬೆಡ್, ಎದ್ರ ಮೇಲೆ? ಹಾಸಿಗೆಯ ಮೇಲೆ. ಬೆಡ್ ಅಂದ್ರೆ ಹಾಸಿಗೆಯ ಮೇಲೆ ಕುಳಿತುಕೊಂಡೆವು. ಶಾಟ್ ಆನ್ ದ ಬೆಡ್. ಅಂಡ್ ವಿ ರೆಡ್ ನಾವು ಏನು ಮಾಡಿದೆವು? ಓದಿದೆವು. ನಾವು ಏನು ಮಾಡಿದೆವು? ಹಂಗೆ ಓದ್ತಾ ಕುಳಿತುಕೊಂಡೆವು. ಅಂದ್ರೆ ಆ ಪುಸ್ತಕಗಳು, ದಟ್ ದ ಬುಕ್ಸ್ which bought by them are were so interested and they have so much good stories. ಓಕೆ, ಅವು ಬಹಳಷ್ಟು ಒಳ್ಳೆಯ ಪುಸ್ತಕಗಳಾಗಿದ್ದವು ಮತ್ತು ಬಹಳಷ್ಟು ಒಳ್ಳೆಯ ಆಸಕ್ತಿಕರ ಕಥೆಗಳನ್ನು ಹೊಂದಿದ್ದು. ಹಾಗಾಗಿ ಮಕ್ಕಳು ಹಂಗೆ ಓದ್ತಾ ಕೂತ್ಕೊಂಡ್ರು, ಪುಸ್ತಕಗಳನ್ನ ಓದ್ತಾ ಹೋದ್ರು. ಮಕ್ಕಳೇ, ಹೀಗೆ ನೀವು ಕೂಡ ಏನು ಮಾಡಬೇಕು? ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ರೂಢಿಸ್ಕೋಬೇಕು, ಪುಸ್ತಕವನ್ನ ಓದಬೇಕು. ಬರೀ ಏನು ಮಾಡಬಾರ್ದು? ಗೇಮು ಅದು ಇದು ಅಂತ ಮೊಬೈಲ್ನಲ್ಲೇ ಕೂಡುವುದಕ್ಕಿಂತ ಪುಸ್ತಕಗಳನ್ನು ಓದುವಂಥ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಈ ಪಾಠವನ್ನು ಕೇಳಬೇಕಾದ್ರೆ ಮಾತ್ರ ನೀವು ಮೊಬೈಲನ್ನು ಬಳಸಿ. ಉಳಿದ ಸಮಯದಲ್ಲಿ ಏನು ಮಾಡಬೇಕು? ನಾವು ಇಲ್ಲಿ ಹೇಳಿರುವಂಥ, ಓದಿಸಿರುವಂತಹ ಶಬ್ದಗಳನ್ನ ತಿಳಿದುಕೊಂಡು ಬರೆದುಕೊಂಡು ಅವುಗಳನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪುಸ್ತಕಗಳನ್ನ ಓದೋದನ್ನು ರೂಢಿ ಮಾಡ್ಕೋಬೇಕು. ಓಕೆ ಮಕ್ಕಳೇ, ನಿಮ್ಗೆಲ್ಲರಿಗೂ ಈ ಪಾಠ ತಿಳಿದಿದೆ ಅಂತೇಳಿ ಅಂದುಕೊಳ್ಳುತ್ತಾ, ಆಶಿಸುತ್ತಾ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇಂಗ್ಲೀಷ್ನಲ್ಲಿ ಇನ್ನೂ ಹೆಚ್ಚು ಜ್ಞಾನವನ್ನು ಗಳಿಸಿ ಅಂತೇಳಿ ಆಶಿಸಿ, ಐ ವಿಲ್ put the full point to these lessons and we will see the next session. Thank you.